ಅಕ್ರಮ ಆಸ್ತಿ ಗಳಿಕೆಯ ಆರೋಪ ಎದುರಿಸುತ್ತಿರೋ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ನಿವಾಸದ ವಿರುದ್ಧ ಲೋಕಾಯುಕ್ತ ದಾಳಿ ನಡೆದಿದೆ. ಇಂದು ಬೆಳಂಬೆಳಗ್ಗೆಯೇ ವಿಶ್ವನಾಥ್ ಅವರ ಯಲಹಂಕ ನಿವಾಸ ಮತ್ತು ಕಚೇರಿಯ ಮೇಲೆ ಏಕಕಾಲಕ್ಕೆ ರೇಡ್ ನಡೆದಿದೆ. ಲೋಕಾಯುಕ್ತ ಎಸ್ಪಿ ಶಿವಶಂಕರ್ ನೇತೃತ್ವದ 2 ತಂಡಗಳು ವಿಶ್ವನಾಥ್ ನಿವಾಸ ಕಚೇರಿಯಲ್ಲಿ ಆಸ್ತಿ ದಾಖಲೆಗಳ ಪರಿಶೀಲನೆ ನಡೆಸಿದೆ. ಅಕ್ರಮ ಆಸ್ತಿ ಸಂಪಾದಿಸಿದ ಆರೋಪದ ಮೇಲೆ ವಿಶ್ವನಾಥ್ ವಿರುದ್ಧ ಲೋಕಾಯುಕ್ತ ಕೋರ್ಟ್ನಲ್ಲಿ ಶಶಿಧರ್ ಎಂಬುವರು ಖಾಸಗಿ ದೂರು ದಾಖಲಿಸಿದರು. ತನಿಖೆಗೆ ಕೋರ್ಟ್ ಆದೇಶಿಸಿದ್ದ ಹಿನ್ನೆಲೆಯಲ್ಲಿ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿತ್ತು. ಅಕ್ರಮ ಆಸ್ತಿ ಗಳಿಕೆ ಆರೋಪವನ್ನು ಎದುರಿಸ್ತಾ ಇರತಕ್ಕಂಥ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ನಿವಾಸದ ವಿರುದ್ಧ ಇವತ್ತು ಲೋಕಾಯುಕ್ತ ದಾಳಿ ನಡೆದಿದೆ. ಇಂದು ಬೆಳ್ಳಂಬೆಳಿಗ್ಗೆನೇ ವಿಶ್ವನಾಥ್ ಅವರ ಯಲಹಂಕದಲ್ಲಿ ಇರತಕ್ಕಂಥ ಅವರ ನಿವಾಸ ಮತ್ತು ಅವರ ಕಚೇರಿಯ ಮೇಲೆ ಒಂದೇ ಕಾಲಕ್ಕೆ ರೇಡ್ ನಡೆದಿದೆ. ಲೋಕಾಯುಕ್ತ ಎಸ್ಪಿ ಶಿವಶಂಕರ್ ಅವರ ನೇತೃತ್ವದಲ್ಲಿ 2 ತಂಡಗಳು, ಒಂದು ತಂಡ ಅವರ ನಿವಾಸದ ಮೇಲೆ, ಮತ್ತೊಂದು ತಂಡ ಅವರ ಕಚೇರಿಯ ಮೇಲೆ ದಾಳಿ ನಡೆಸಿ ಅವರ ಆಸ್ತಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗಿದೆ. ಅಕ್ರಮ ಆಸ್ತಿ ಸಂಪಾದಿಸಿದ್ದಾರೆ ಅಂತ ಲೋಕಾಯುಕ್ತ ಕೋರ್ಟ್ನಲ್ಲಿ ಶಶಿಧರ್ ಅಂತಕ್ಕಂಥವರು ಖಾಸಗಿ ದೂರನ್ನು ದಾಖಲು ಮಾಡಿದ್ದರು. ಈ ವಿಚಾರಣೆಯನ್ನು ನಡೆಸಿದಂತಹ ಕೋರ್ಟ್ ತನಿಖೆಗೆ ಆದೇಶ ನೀಡಿದಂತಹ ಹಿನ್ನೆಲೆಯಲ್ಲಿ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಈಗಾಗಲೇ. ಹಾಗಾಗಿ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಅವರ ಕಚೇರಿ ಮತ್ತು ಅವರ ನಿವಾಸ, ಯಲಹಂಕದಲ್ಲಿರ್ತಕ್ಕಂಥ ಅವರ ನಿವಾಸ ಎರಡರಲ್ಲೂ ಕೂಡ ದಾಳಿ ನಡೆಸಿ ಅಕ್ರಮ ಆಸ್ತಿ ಗಳಿಕೆಯ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಗುಂಡೂರಾವ್ ಅವರಿಂದ. ಗುಂಡೂರಾವ್, ಅಕ್ರಮ ಆಸ್ತಿ ಗಳಿಕೆಯ ದಾಖಲೆ ಪರಿಶೀಲನೆ ಇನ್ನೂ ಮುಂದುವರೆದಿದೆಯಾ? ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ ಲೋಕಾಯುಕ್ತ ಪೊಲೀಸರು? ಅರವಿಂದ್, ಇನ್ನು ಅಕ್ರಮ ಆಸ್ತಿ ಗಳಿಕೆಯ ಒಂದು ತನಿಖೆ ಇನ್ನೂ ಮುಂದುವರೆದಿದೆ. ಸುಮಾರು ಡಿವೈಎಸ್ಪಿ ಗಿರೀಶ್ ನೇತೃತ್ವದ 12 ಜನರ ತಂಡ ಇನ್ನು ಮನೆಯೊಳಗೆ ತನಿಖೆಯನ್ನ ನಡೆಸ್ತಾ ಇದೆ. ಇನ್ನು ಹೊರಗೆ ಯಾವುದೇ ರೀತಿಯ ಮಾಹಿತಿಗಳನ್ನು ನಮ್ಗಿನ್ನೂ ಕೊಟ್ಟಿಲ್ಲ ಅರವಿಂದ್. ಗುಂಡೂರಾವ್, ಇವಾಗ ಈ ದಾಖಲೆಗಳ ಪರಿಶೀಲನೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವನಾಥ್ ಅವರು ಕೂಡ ಮನೆಯಲ್ಲೇ ಇದ್ದಾರಾ ಹೇಗೆ? ಅವರು ವಿಶ್ವನಾಥ್ ಅವ್ರ ಮನೆ ಒಳಗೆ ಇದ್ದಾರೆ ಅಂತ ತಿಳಿದು ಬಂದಿದೆ, ಆದ್ರೆ ಅವರು ಇನ್ನೂ ಹೊರಗಡೆ ಬಂದಿಲ್ಲ ಅರವಿಂದ್. ಎಷ್ಟು ಗಂಟೆಗೆ ಶುರು ಆಯ್ತು ಗುಂಡೂರಾವ್? ಇನ್ನು ಎಷ್ಟು ಗಂಟೆ ತನಕ ಮುಂದುವರಿಬಹುದು ಈ ಒಂದು ಪರಿಶೀಲನೆ? ಸುಮಾರು ಇದು 8:30 ಆಗಿದೆ. ಹೆಬ್ಬಾಳ ಮತ್ತೆ ಕೆಂಪಾಪುರ ಅಪಾರ್ಟ್ಮೆಂಟ್ಗಳ ಮೇಲೆ ಒಂದು 3 ಕಡೆ ದಾಳಿ ನಡೆದಿದೆ. ದಾಳಿ ನಡೆದಲ್ಲಿ ಹೆಬ್ಬಾಳ ಮತ್ತೆ ಕೆಂಪಾಪುರಲ್ಲಿ 2 ಇನ್ಸ್ಪೆಕ್ಟರ್ ನೇತೃತ್ವದ ತಂಡದಲ್ಲಿ ದಾಳಿ ನಡೆದಿದೆ. ಅದೇ ರೀತಿಯಲ್ಲಿ ಈಗ ಇವರ ಮನೆಯಲ್ಲಿ 12 ಜನರ ಡಿವೈಎಸ್ಪಿ ನೇತೃತ್ವದಲ್ಲಿ 12 ಜನರ ತಂಡ ಇಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಇನ್ನು ಸುಮಾರು 1 ಗಂಟೆ ಕಾಲ ಮುಂದುವರಿಯುವ ಒಂದು ನಿರೀಕ್ಷೆಯಲ್ಲಿದೆ ಅರವಿಂದ್. ಓಕೆ, ಈಗ ಪರಿಶೀಲನೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಭದ್ರತೆ ಏನಾದರೂ ನೀಡಲಾಗಿದೆಯಾ? ಅಲ್ಲಿ ಜನ ಏನಾದರೂ ಸೇರಿದಾರಾ? ಹೇಗಿದೆ ಪರಿಸ್ಥಿತಿಯಲ್ಲಿ? ಪರಿಸ್ಥಿತಿ, ಅವರ ಕಾರ್ಯಕರ್ತರು ಮಾತ್ರ ಇಲ್ಲಿದ್ದಾರೆ. ಯಾವುದೇ ರೀತಿಯ ಭದ್ರತೆ ಆಗಲಿ ಏನೂ ಇಲ್ಲ ಅರವಿಂದ್. ಓಕೆ ಗುಂಡೂರಾವ್, ಈಗ ನೀವು ಇರ್ತಕ್ಕಂಥ ಜಾಗದಲ್ಲಿ ಅಂತಂದ್ರೆ ಈಗ ಅವರ ನಿವಾಸ, ಯಲಹಂಕದಲ್ಲಿ ಇರ್ತಕ್ಕಂಥ ಅವರ ನಿವಾಸ ಮತ್ತೆ ಕಚೇರಿ ಎಲ್ಲ ಒಟ್ಟಿಗೆ ಇದೆಯಾ? ಒಂದೇ ಕಡೆ ದಾಳಿ ನಡೆಸ್ತಾ ಇದ್ದಾರೆ ಹೇಗೆ? ಇಲ್ಲ ಅರವಿಂದ್, ಇದು ಇವ್ರ ನಿವಾಸ ಮಾತ್ರ. ಅವರ ಕಚೇರಿ ಹೆಬ್ಬಾಳದಲ್ಲಿದೆ ಅವರ ಕಚೇರಿ. ಇಲ್ಲಿ ಮನೆಯಲ್ಲಿ ಮಾತ್ರ 12 ಜನ ತಂಡ ಸೇರಿ ಕಚೇರಿ ಮೇಲೆ 2 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ದಾಳಿ ನಡೆದಿದೆ ಅರವಿಂದ್. ಓಕೆ, ಈ ದಾಳಿ ಶುರು ಆದ ನಂತರ ಯಾವುದೇ ಕಾರಣಕ್ಕೂ ಇವರು ವಿಶ್ವನಾಥ್ ಅವರೇನು ಹೊರಗಡೆ ಬಂದಿಲ್ಲ ಹಾಗಾದ್ರೆ? ಇಲ್ಲ, ವಿಶ್ವನಾಥ್ ಇನ್ನು ಯಾವುದೇ ರೀತಿ ಹೊರಗಡೆ ಬಂದಿಲ್ಲ ಅರವಿಂದ್. ಓಕೆ ಗುಂಡೂರಾವ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಅಕ್ರಮ ಆಸ್ತಿ ಗಳಿಕೆಯ ಆರೋಪ ಎದುರಿಸ್ತಾ ಇರತಕ್ಕಂಥ ಬಿಜೆಪಿಯ ಶಾಸಕ, ಈಗಾಗಲೇ ಲೋಕಾಯುಕ್ತರ ಕಣ್ಣು ಬಿಜೆಪಿಯ ಹಲವಾರು ನಾಯಕರ ಮೇಲೆ ಬಿದ್ದಿತ್ತು. ಅದೇ ರೀತಿಯಲ್ಲಿ ಶಶಿಧರ್ ಅಂತಕ್ಕಂಥವರು ಎಸ್ಆರ್ ವಿಶ್ವನಾಥ್ ಅವರು ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಲೋಕಾಯುಕ್ತ ಕೋರ್ಟ್ನಲ್ಲಿ ಒಂದು ದೂರನ್ನು ದಾಖಲು ಮಾಡ್ತಾರೆ, ಖಾಸಗಿ ದೂರನ್ನು ದಾಖಲು ಮಾಡ್ತಾರೆ. ಇದರ ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಂತಹ ಕೋರ್ಟ್ ತನಿಖೆಗೆ ಆದೇಶವನ್ನು ನೀಡುತ್ತೆ. ಎಲ್ಲ ರೀತಿಯ ತನಿಖೆಯನ್ನು ಮಾಡಿ ಈ ಒಂದು ವಿಚಾರಣೆ, ಈ ಒಂದು ಅರ್ಜಿಯಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ವರದಿ ಕೊಡಿ ಅಂತ ಲೋಕಾಯುಕ್ತ ಪೊಲೀಸರಿಗೆ ಹೇಳಿತ್ತು. ಹಾಗಾಗಿ ಇವತ್ತು ಯಲಹಂಕದಲ್ಲಿ ಇರ್ತಕ್ಕಂಥ ವಿಶ್ವನಾಥ್ ಅವರ ನಿವಾಸ ಮತ್ತು ಅವರ ಕಚೇರಿ, ಹೆಬ್ಬಾಳದಲ್ಲಿರ್ತಕ್ಕಂಥ ಅವರ ಕಚೇರಿಯ ಮೇಲೆ ದಾಳಿ ನಡೆದಿದೆ. ಏನೇನು ದಾಖಲೆಗಳನ್ನ ಅವ್ರು ಇಟ್ಕೊಂಡಿದ್ದಾರೆ, ಬ್ಯಾಂಕ್ ಆಸ್ತಿ ಪಾಸ್ತಿ ಪ್ರತಿಯೊಂದರ ವಿಚಾರಣೆಯನ್ನು ಕೂಡ ಈಗಾಗಲೇ ಸುಮಾರು ಹಿರಿಯ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸ್ತಾ ಇದೆ. ಪರಿಶೀಲನೆ ಮುಗಿದ ನಂತರ ಏನೆಲ್ಲ ವಿಚಾರಗಳು, ಏನೆಲ್ಲ ದಾಖಲೆಗಳನ್ನ ಅವರು ವಶಪಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ.